ಆತ್ಮೀಯರೇ, ಮೊದಲ ಗೋಷ್ಠಿಯಲ್ಲಿ 3 ಮುಖ್ಯ ವಿಷಯಗಳನ್ನು ಪರಿಷತ್ತು ಈ ಸಮ್ಮೇಳನದಲ್ಲಿ ಆಯೋಜನೆ ಮಾಡಿದೆ. ಶಾಸನ, ಮಾನ್ವಿ ತಾಲೂಕಿನ ಶಾಸನ ಮತ್ತು ಇತಿಹಾಸದ ವಿಶ್ಲೇಷಣೆ ಹಾಗೂ ಮಾನ್ವಿ ತಾಲೂಕಿನ ಸಾಹಿತ್ಯ ಹಾಗೂ ಇವೆರಡು ನಮ್ಮ ಖುಷಿಯನ್ನು, ನಮ್ಮ ಹೆಮ್ಮೆಯನ್ನು, ನಮ್ಮ ಚರಿತ್ರೆಯನ್ನು ನೆನಪಿಸುವಂಥ ವಿಷಯಗಳಾದರೆ, ಇನ್ನೊಂದು ರೈತರ ಆತ್ಮಹತ್ಯೆ ಮತ್ತು ಪರಿಹಾರಗಳು, ಇದು ನಮ್ಮ ಬದುಕಿನ ವಿಷಯ. ಈ 3 ವಿಷಯಗಳು ಕೂಡ ಇವತ್ತಿನ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಳ ಮುಖ್ಯವಾದ ಚರ್ಚೆಗಳು ಅಂತೇಳಿ ಭಾವಿಸ್ಬೋದು ನಾವು. ಈಗಾಗಲೇ ಮಾನ್ವಿ ತಾಲೂಕಿನ ಸಾಹಿತ್ಯ ಕುರಿತು ಸಾಕಷ್ಟು ಕೃತಿಗಳು ಕೂಡ ಬಂದಿದ್ದಾವೆ. ಅದನ್ನು ಭಾಳ ಸಂಕ್ಷಿಪ್ತವಾಗಿ ಚಂದ್ರಕಲಾ ಮೇಡಮ್ ಅವರು ನಿಮ್ಮ ಮುಂದೆ ಪ್ರಸ್ತಾಪವನ್ನು ಪಡಿಸಿದ್ದಾರೆ. ವಚನ ಸಾಹಿತ್ಯ, ದಾಸ ಸಾಹಿತ್ಯದಿಂದ ಹಿಡಿದು ಇವತ್ತಿನ ನಮ್ಮ ಈ ಸಂಜೆ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಕವಿಗಳವರೆಗೆ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿ ಬರವಣಿಗೆಯ ಒಂದು ಚಿಲುಮೆ ಪುಟಿದಿದೆ. ಇವತ್ತು ಕೂಡ ಅದಕ್ಕೆ ಯಾವುದೇ ಬರ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಮ್ಮೇಳನ ಕೂಡ ಸಾಕ್ಷಿ ಆಗ್ತದೆ. ಈ ಸಮ್ಮೇಳನ ಇವತ್ತಿನ ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಆಸಕ್ತಿಯನ್ನು, ಸಾಹಿತ್ಯಿಕ ಪ್ರೌಢಿಮೆಯನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಭಾಳ ಮುಖ್ಯವಾಗಿ ಚನ್ನಬಸಪ್ಪ ಮಲ್ಕಂದಿನ್ನಿ ಅವರು ಬರೆದ, ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಪ್ರಬಂಧ ಮಾನ್ವಿ ತಾಲೂಕಿನ ಇತಿಹಾಸ ಮತ್ತು ಶಾಸನಗಳು, ಅವರು 350 ಪುಟದ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಆ 350 ಪುಟದಲ್ಲಿ ಇಲ್ಲಿ ನಿಮಗೆ ಒಂದು 10 ನಿಮಿಷದಲ್ಲಿ ಅವರು ಮಾತಾಡಿದ್ದಾರೆ. ಇಡೀ ಮಾನ್ವಿ ತಾಲೂಕಿನ ಎಲ್ಲ ಹಳ್ಳಿಗಳ, ಅಖಂಡ ಮಾನ್ವಿ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಚರಿತ್ರೆ ಇದೆ, ನಮ್ಮ ಶಾಸನಗಳಿದೆ, ನಮ್ಮ ಕುರುಹುಗಳಿದ್ದಾವೆ. ಹೆಚ್ಚು ಕಡಿಮೆ ನಮ್ಮಲ್ಲಿ ಶಿಲಾಯುಗದಿಂದಲೇ ನಮ್ಮ ಚರಿತ್ರೆ ಆರಂಭವಾಗ್ತಾ ಹೋಗ್ತದೆ. ಶಾಸನಗಳನ್ನು ಅವರು ಉಲ್ಲೇಖ ಮಾಡುವಾಗ 6ನೇ ಶತಮಾನದಿಂದ ಹಿಡಿದು ಮೊನ್ನೆವರೆಗೂ 1949ರ ಕೊನೆಯ ಶಾಸನವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಚರಿತ್ರೆಯನ್ನು ಮರೆತವನು ಚರಿತ್ರೆಯನ್ನು ಸೃಷ್ಟಿಸಲಾರ ಅಂತ ಹೇಳ್ತೀವಿ. ನಾವು ನಮ್ಮ ಮಕ್ಕಳಿಗೆ ನಮ್ಮ ಹುಟ್ಟೂರಿನ, ನಮ್ಮ ತಾಯ್ನೆಲದ ಚರಿತ್ರೆ ಅರಿವನ್ನು ಮೂಡಿಸಬೇಕಾಗ್ತದೆ. ಸಾಹಿತ್ಯದ ಜೊತೆಗೆ ಆ ಇತಿಹಾಸದ ಅಧ್ಯಯನ ಕೂಡ ನಮ್ಮ ಮಕ್ಕಳಲ್ಲಿ ನಮ್ಮತನವನ್ನು, ನಮ್ಮ ಸ್ವಾಭಿಮಾನವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತದೆ. ಬಹುಶಃ ಆ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಬಂಧವನ್ನು ಮಂಡಿಸಿದ್ದಾರೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ರೈತರ ಆತ್ಮಹತ್ಯೆಗೆ ಸಂಬಂಧಪಟ್ಟಂಥ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಥ ವಿಷಯ. ಚಾಮರಾಜ ಪಾಟೀಲರು ನಿಮ್ಮ ಮುಂದೆ ತಮ್ಮ ಅನುಭವದ ಮಾತುಗಳನ್ನು, ಅನುಭವದ ನಡೆಗಳನ್ನು ಅವರು ಹೇಳಿದ್ದಾರೆ. ದುಃಖಭರಿತವಾದಂಥ ಮತ್ತು ಆಕ್ರೋಶಭರಿತವಾದಂಥ ಮನಸ್ಥಿತಿಯಿಂದ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನಮ್ಮಲ್ಲಿ ಸುಮಾರು 4,60,000 ಇಡೀ ದೇಶದಲ್ಲಿ ಆತ್ಮಹತ್ಯೆ ಆಗ್ತದೆ ಅಂತಂದರೆ, ಪ್ರತಿ ವರ್ಷ ನಾವು ಎಂಥ ಸ್ಥಿತಿಯಲ್ಲಿದ್ದೇವೆ, ನಾವು ಎಕ್ಕಡೆ ಹೋಗ್ತಾ ಇದ್ದೇವೆ, ನಾವು ಅಭಿವೃದ್ಧಿ ಅನ್ನುವಂಥ ಒಂದು ಬಿಸಿಲುಗುದುರೆಯನ್ನು ಏರುವುದರ ಮುಖಾಂತರ ನಮ್ಮ ಸಾವನ್ನು ನಾವೇ ತಂದುಕೊಳ್ಳುವಂಥ ನಿಟ್ಟಿನಲ್ಲಿ ಮುನ್ನಡೀತಾ ಇದ್ದೇವೆ ಅನ್ನೋದಕ್ಕೆ ಅದು ಸಾಕ್ಷಿ ಅಂತ ಅಂದ್ಕೊಳ್ತದೆ. ಸಾಮಾನ್ಯವಾಗಿ ಅವರು ಹೇಳಿದರು, ಇಲ್ಲಿ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗ್ತಿಲ್ಲ, ಆದರೆ ಇಂಡಸ್ಟ್ರಿಗಳಿಗೆ ಮಾತ್ರ, ಕೈಗಾರಿಕೆಗಳಿಗೆ ಮಾತ್ರ ಬೆಲೆ ನಿಗದಿಪಡಿಸುವಂಥ ಒಂದು ಸಿಸ್ಟಮ್ ನಮ್ಮಲ್ಲಿದೆ, ಪದ್ಧತಿ ನಮ್ಮಲ್ಲಿದೆ ಅನ್ನುವಂಥದ್ದು ನನಗೆ ಅನ್ನಿಸ್ತದೆ. ಎಲ್ಲೋ ಇಲ್ಲಿ ಸರ್ಕಾರಗಳನ್ನು ನಾವು ದೂಷಿಸ್ತೀವಿ. ಸರ್ಕಾರ ಹೊಣೆ, ಆಳುವಂಥ ರಾಜ, ಆಳುವಂಥ ಒಂದು ವ್ಯವಸ್ಥೆ ಎಲ್ಲದಕ್ಕೂ ಜವಾಬ್ದಾರ. ಆದರೆ ನಾವು ಕೂಡ ಅದರಲ್ಲಿ ಪಾಲುದಾರರು. ಎಲ್ಲಾದರೂ ವ್ಯವಸ್ಥೆ ತಪ್ಪಿದೆ ಅಂದರೆ ಆ ವ್ಯವಸ್ಥೆಯ ಲೋಪದೋಷಗಳಿಗೆ ನಾವು ಕೂಡ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ. ಒಂದು ಕಾಲ ಹೇಗಿತ್ತು ಅಂದರೆ, ರೈತ ಸಂಘ ಅಂದರೆ ಬಾರ್ಕೋಲಿನ ಶಬ್ದ ಕೇಳ್ತಿತ್ತು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಫೋಟೋಗಳನ್ನು, ಅವರು ಸಿಗರೇಟ್ ಹಿಡಿದು ಪೊಲೀಸರನ್ನು ಬೇಯೋದನ್ನು, ಗದರಿಸೋದನ್ನು, ರಾಜಕಾರಣಿಗಳ ಗದರಿಸೋದನ್ನು ನಾವು ನೋಡ್ತಾ ಇದ್ವಿ. ಆ ಲೇಖನಗಳೆಲ್ಲ ಬರ್ತಿತ್ತು. ಅಂದರೆ ರೈತರು ಅಂದರೆ ಹೀಗಿರ್ತಾರೆ ಅನ್ನುವಂಥ ಒಂದು ಹುಮ್ಮಸ್ಸು ನಮ್ಮಲ್ಲೆಲ್ಲ ವಿದ್ಯಾರ್ಥಿ ದಶೆಯಲ್ಲಿತ್ತು. ಆದರೆ ಆ ಸಂಘಟನೆಗಳು ಇವತ್ತು ಬಹುಶಃ ಏನಾಗಿದೆ, ಆ ವ್ಯವಸ್ಥೆ ಅದನ್ನು ತಮ್ಮ ಹತ್ತ ಸೆಳೆದುಕೊಂಡು, ನಮ್ಮಲ್ಲಿ ಹೆಂಗಿದೆ ಅಂದರೆ ವಾತಾಪಿ ಗರ್ಭ ಅಂತ ಹೇಳ್ತಾರೆ. ಈ ಭ್ರಷ್ಟ ವ್ಯವಸ್ಥೆ, ಹದಗೆಟ್ಟಂಥ ವ್ಯವಸ್ಥೆ ಎಲ್ಲವನ್ನು ಜೀರ್ಣಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಪಡೆದಿರ್ತದೆ. ಆ ಆಕ್ರೋಶದ, ಆ ಸಮಾಜಮುಖಿ ರೈತ ಹೋರಾಟಗಳನ್ನು ಚಿತ್ರಗೊಳಿಸುವಂಥ ನಿಟ್ಟಿನಲ್ಲಿ ಕೂಡ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ವಹಿಸಿ ಇವತ್ತು ನಮ್ಗೆ ಯಾರೂ ತಿರುಗಿಲ್ಲ ಅಂತ ಚಾಮರಾಜ ಪಾಟೀಲ್ ಸರ್ ಹೇಳಿದರು. ಇವತ್ತು ನಮ್ಮಲ್ಲಿ ಶಾಸನ ಸಭೆಗಳಲ್ಲಿ ಕೋಟಿ ಖರ್ಚು ಮಾಡಿ ನಾವು ಚರ್ಚೆಗಳನ್ನು ಅಲ್ಲಿ ಆಯೋಜನೆ ಮಾಡ್ತೇವೆ. ಚರ್ಚೆ ಆಗ್ತದೆ. ಏನು ಚರ್ಚೆ ಆಗ್ತದೆ? ಕೆಲಸಕ್ಕೆ ಬರೆದಂಥ ವಿಷಯಗಳು ಚರ್ಚೆ ಆಗ್ತವೆ ವಿನಃ ಇಲ್ಲಿ
ರೈತರ ಸಮಸ್ಯೆಗಳು, ಮನುಷ್ಯ ಬದುಕಿನ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ಯಾವ MLAಗಳು, ಯಾವ ಮಿನಿಸ್ಟ್ರುಗಳು, ಯಾವ CMಗಳು ಕೂಡ ನಮಗೆ ಕಾಣಸಿಗೋದಿಲ್ಲ. ಅಲ್ಲಿ ಭಾಳ ಮುಖ್ಯವಾಗಿರೋದು ನಮ್ಮ ಅಧಿಕಾರ, ನಮ್ಮ ಕುರ್ಚಿ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅವರೆಲ್ಲ ಮುಳುಗಿದ್ದಾರೆ. ಎಲ್ಲಿವರೆಗೆ ಆ ಭ್ರಮೆ ಹೋಗೋದಿಲ್ವೋ ಅಲ್ಲಿವರೆಗೆ ಬಹುಶಃ ಈ ಆತ್ಮಹತ್ಯೆಗಳು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಮತ್ತೆ ನಮ್ಮ ಇವತ್ತಿನ ರೈತರು ಸಾರೆಲ್ಲ ಹೇಳಿದರು, ಈಗ ನಾವು ಒಗ್ಗಟ್ಟನ್ನು ಪಡ್ಕೊಂಡ್ರೆ ಮಾತ್ರ ಮಂಗಳಮುಖಿಯರು ಅಷ್ಟು ಪ್ರಬಲವಾಗಿ ಪ್ರತಿಭಟಿಸ್ತಾರೆ, ವ್ಯವಸ್ಥೆಯ ವಿರುದ್ಧ ಸೆಡೆದು ನಿಲ್ತಾರೆ. ಅಂದರೆ ರೈತರು ಇಡೀ ಭಾರತದ 60% ಇರುವಂಥ ರೈತರೇನಾದರೂ ಒಗ್ಗಟ್ಟಾಗಿಬಿಟ್ರೆ ಎಂಥ ಸರ್ಕಾರಗಳು ಕೂಡ ತಮ್ಮದೇ ನಿಲುವುಗಳನ್ನು ಬದಲಿಸುವಂಥ, ತೀರ್ಮಾನಗಳನ್ನು ಬದಲಿಸುವಂಥ, ಕಾಯ್ದೆಗಳನ್ನು ಬದಲಿಸುವಂಥ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗ್ತದೆ. ಆಗ ರೈತರಿಗೂ ಕೂಡ ವೈಜ್ಞಾನಿಕ ಬೆಲೆಗಳು ನಿಗದಿಪಡಿಸುವಂಥ ಒಂದು ಸ್ವಂತಿಕೆ ಬರ್ತದೆ. ಅಂಥ ಸರ್ಕಾರಗಳನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ರೈತರು ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ರೈತ ಸಂಘಗಳೇನಿದೆ ಅದರ ಜೊತೆಗೆ ನಮ್ಮ ಎಲ್ಲ ಕೂಲಿ ಕಾರ್ಮಿಕರು, ಎಲ್ಲ ಸಾರ್ವಜನಿಕರು ಕೂಡ ಬೆಂಬಲಿಸುವಂಥ ಪ್ರಯತ್ನವನ್ನು ಮಾಡಿದರೆ ನಿಜವಾಗಲೂ ನಮ್ಮ ಮನೆಗಳಲ್ಲಿ, ನಮ್ಮ ಊರುಗಳಲ್ಲಿ ಆತ್ಮಹತ್ಯೆಗಳು ನಿಲ್ತವೆ, ಅದಕ್ಕೆ ಪರಿಹಾರಗಳು ಕೂಡ ಸಿಗ್ತವೆ. ನಾವು ಇವತ್ತು ಕೃಷಿಯನ್ನು ಒಂದು ಉದ್ದಿಮೆಯನ್ನಾಗಿ ಮಾಡುವಂಥ ಪ್ರಯತ್ನವನ್ನು ನಮ್ಮ ರೈತರು ಕೂಡ ಮಾಡಬೇಕು. ಏನೋ ನಮ್ಮ ತಂದೆ ಮಾಡ್ತಿದ್ದ, ನಮ್ಮ ತಾತ ಮಾಡ್ತಿದ್ದ ಅನ್ನೋದಕ್ಕೆ ಬದಲಾಗಿ ಏನು ಸಾಧ್ಯ ಇದೆ, ನನ್ನ ನೆಲದಲ್ಲಿ ಏನು ಬೆಳೆದ್ರೆ ಹೆಚ್ಚು ಲಾಭ ಬರಲಿಕ್ಕೆ ಸಾಧ್ಯ, ನಾನು ಬೆಳೆದಂಥ ಬೆಳೆಯನ್ನು ಹೇಗೆ ಅದನ್ನು ಮಾರ್ಕೆಟಿಂಗ್ ಮಾಡಿದ್ರೆ ನನಗೆ ಬದುಕುವ ಒಂದು ಅವಕಾಶಗಳು ಸಿಗ್ತವೆ, ಉತ್ತಮವಾದಂಥ ಬದುಕು ಕಟ್ಟಿಕೊಳ್ಳುವಂಥ ಒಂದು ಆರ್ಥಿಕ ಲಾಭ ನನಗೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಯುವ ರೈತರು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಆ ರೀತಿ ಆಲೋಚನೆ ಮಾಡಿದರೆ ಮಾತ್ರ ಯಾವ ರೀತಿ ನಮಗೆ ಹೊಸ ಕೈಗಾರಿಕೆಗಳು ಬರ್ತವೋ, ಹೊಸ ಕೈಗಾರಿಕೆಗಳು ಹೇಗೆ ಲಾಭದಾಯಕವಾಗಿ ಮುಂದುವರಿತವೋ ಹಾಗೆ ಕೃಷಿ ಕೂಡ ಆಧುನಿಕೀಕರಣಗೊಂಡ್ರೆ ನಮ್ಮ ಒಂದು ಅಸ್ತಿತ್ವದ ಕೂಡ ಉಳಿತದೆ, ಕೃಷಿ ಕೂಡ ಲಾಭದಾಯಕವಾಗಿ ಬೆಳೀತದೆ. ಆ ಕ್ಷೇತ್ರ ಎರಡನ್ನೂ ಕೊಡ್ತದೆ, ಒಂದು ಆತ್ಮತೃಪ್ತಿಯನ್ನು ಕೊಡ್ತದೆ, ಬದುಕನ್ನು ಕಟ್ಟಿಕೊಳ್ಳುವಂಥ ನೆಲೆಯನ್ನು ಕೊಡ್ತದೆ, ಜೊತೆಗೆ ಆರ್ಥಿಕವಾದಂಥ ಸವಲತ್ತುಗಳನ್ನು ಕೊಡ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ, ಮಾನ್ವಿ ತಾಲೂಕಿಗೆ ಚಾಮರಾಜ ಪಾಟೀಲ್ ಅಂತಹ ಒಬ್ಬ ರೈತ ಮುಖಂಡರಿದ್ದಾರೆ. ಅವರ ನಂತರದ ಪೀಳಿಗೆಯು ಕೂಡ ಅವರನ್ನು ಬೆಂಬಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಬಹುಶಃ ಹಾಗಾದರೆ ಮಾತ್ರ ನಮ್ಮ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳು ನಿಂತು ಪರಿಹಾರಗಳು ಸಿಗ್ತವೆ ಅನ್ನೋ ಮಾತನ್ನು ಹೇಳಿ, ವಿಶೇಷವಾಗಿ ಈ 3 ವಿಷಯಗಳು ಬಹಳ ಮಹತ್ವದ ವಿಷಯಗಳು. ಇಂಥ ಪ್ರಥಮ ಗೋಷ್ಠಿಗೆ ನನ್ನನ್ನು ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಬೇಕಂತೇಳಿ ಪರಿಷತ್ತು ಆಯ್ಕೆ ಮಾಡಿ ಈ ಅವಕಾಶವನ್ನು ಕೊಟ್ಟೋದಕ್ಕೆ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಧನ್ಯವಾದಗಳು.